ನಮ್ಮ ತಂದೆ ಹೆಸರು ಸಿದ್ದೇಗೌಡ, ಕೆಂಪಮ್ಮ ಸಿದ್ದೇಗೌಡ ಅಂತ. ನನ್ನ ಹೆಸರು ಬಂದು ಚಂದ್ರಶೇಖರ್ ಅಂತ ಅಂದ್ಬಿಟ್ಟು. ಹಾಗೆ ಸಮಗ್ರ ಕೃಷಿ ಅಂದರೆ ನನಗೆ ತುಂಬ ಇಷ್ಟ. ಒಂದೇ ಕೃಷಿ ಮಾಡಿದ್ರಿಂದ ಬದುಕೋಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ಸಮಗ್ರ ಕೃಷಿ ಮಾಡಬೇಕು. ಹಿಂದೆ ನಾನು ಕ್ರಷರ್ ಮಾಡಿದ್ದೆ, 1 2 ಕ್ರಷರ್ ಮಾಡ್ತಾಯಿದ್ದೆ. ಆ ಕ್ರಷಲ್ಲಿ ಸಿಕ್ಕಾಬಿಡ ನನಗೆ ಆದಾಯ ಸಿಕ್ಕಲಿಲ್ಲ, ಲೇಬರ್ಸ್ ಕೊರತೆ ಆಯಿತು. ಆಗ ನನ್ನ ಮಕ್ಕಳು ಏನು ಮಾಡೋದು, ನಾವೆಲ್ಲ ಒಟ್ಟಿಗೆ ಸೇರಿ ಏನೋ ಒಂದು ನಮ್ಮ ಹೊಲದಲ್ಲೇ ಒಂದು ಉದ್ಯೋಗ ಮಾಡೋಣ, ಮೀನುಗಾರಿಕೆ ಮಾಡೋಣ, ಜೊತೆಗೆ ರೇಷ್ಮೆ, ಕಬ್ಬು, ಭತ್ತ. ನನ್ನ ಗದ್ದೆ ಸುತ್ತ ದೇವರಿ ಮೇಲೆ 120 ತೆಂಗಿನ ಮರ ಇದೆ. ಹೊರಗಡೆ ಒಂದು 20 ಕ್ವಿಂಟಲ್ ತೆಂಗಿದೆ ನನ್ನ ಹತ್ರ. ನಾವಿವತ್ತು ಈ ಮೀನುಗಾರಿಕೆಯಲ್ಲಿ ಒಳ್ಳೆ ಅಭಿವೃದ್ಧಿ ಮಾಡಿದ್ದೀವಿ. ಅದ್ರ ಜೊತೆಗೆ ನನ್ನ ಮಕ್ಕಳು ಇಬ್ಬರು ಜೊತೆಗೆ ನನಗೆ ಸ್ಪಂದಿಸ್ತಾ ಇದ್ದಾರೆ. ಅವರು ಓದಿದ್ರು ಕೂಡ ಈ ಕೃಷಿಗೆ ಅವಲಂಬನೆಯಾಗಿ ಏನು ಬೇಡ, ಅಲ್ಲಿ ಹೊರಗಡೆ ಹೋಗಿ ಅಲ್ಲಿ ಇಲ್ಲಿ ಒಂದು 10,000 20,000 ದುಡಿಕಾಗೋಲ್ಲ ಅಂದ್ಬಿಟ್ಟು ಇವತ್ತು ಈ ಮೀನುಗಾರಿಕೆ, ರೇಷ್ಮೆ, ಕಬ್ಬು ಇದರಿಂದ ನಮಗೆ ಒಳ್ಳೆ ಆದಾಯ ಇದೆ. ಇವತ್ತು ಕೃಷಿ ಅಂತಂದರೆ ಕೃಷಿ ದೇವೋಭವ ಅಂತ. ಇವತ್ತು ಕೃಷಿಯ ಮಹತ್ವ ಕೊಡಬೇಕು. ಕೃಷಿಗೆ ಮುಂದೆ ಯಾರು ಜನ ಕೃಷಿ ಮಾಡೋಕ್ಕೆ ಬರ್ತಾ ಇಲ್ಲ, ಎಲ್ಲ ಪಟ್ಟಣ ಸೇರ್ಕೊತಾ ಇದ್ದಾರೆ ಹೊರತು ಕೃಷಿ ಮಾಡೋಕ್ಕೆ ಯಾರೂ ಬರ್ತಾ ಇಲ್ಲ. ಅದರಿಂದ ನನ್ನ ಮಕ್ಕಳನ್ನೇ ನಾನು ಸೇರಿಸ್ಕೊಂಡು ಈ ಕೃಷಿನೇ ನಾನು ಒಂದು ಉದ್ಯೋಗ ಅಂತ ಮಾಡ್ಕೊಂಡಿದ್ದೀನಿ. ಜೊತೆಗೆ ಇದರಿಂದ ನನಗೆ ಲಾಭವೂ ಬರ್ತಾ ಇದೆ. ಮೀನುಗಾರಿಕೆಗೂ ನನಗೆ ಸಹಾಯ ನೀಡಿದ್ದಾರೆ. ಇವತ್ತು ಈ ಮೀನುಂಡ ಮಾಡದೆ ಹೋಗಿ ನನಗೆ ತುಂಬ ಕಷ್ಟ ಆಗ್ತಿತ್ತು. ಹಿಂದೆ ಬರೀ ಕಬ್ಬನ್ನೇ ಬೆಳೆದು ಕಬ್ಬಲ್ಲಿ 1 ವರ್ಷಕ್ಕೊಂದು ಸಾರಿ ಆದಾಯ ಬರ್ತಿದ್ದೆ ಹೊರತು ನನ್ನ ಮಕ್ಕಳು ಮತ್ತು ಮೊಮ್ಮಕ್ಕಳು ಸಾಕು ತುಂಬ ಕಷ್ಟ ಇತ್ತು. ಇವತ್ತು ಇದೆಲ್ಲ ಮಾಡೋದ್ರಿಂದ, ಸರ್ಕಾರದಿಂದ ನನಗೆ ಸಹಾಯ ಮಾಡೋದ್ರಿಂದ ಮೀನು ಮತ್ತು ರೇಷ್ಮೆ ಇವೆರಡೂ ನನಗೆ ಲಾಭದಾಯಕವಾದಂಥ ಆಸ್ತಿಗಳಿವು. ರೇಷ್ಮೆ ಒಂದು ವರ್ಷಕ್ಕೆ 7 ಬೆಳೆ ತೆಗಿತೀವಿ. ಒಂದು ಸಾರಿಗೆ 250 ಮೊಟ್ಟೆನ ಕಟ್ತೀವಿ. ಅದರಲ್ಲಿ 200-220 kg ನಮಗೆ kg ಬರ್ತಾ ಇವೆ. ಬೆಳೆಯೋದೇ CSR, ಗೋಲ್ಡ್ ಬೆಳೆಯಲ್ಲ. ಜೊತೆಗೆ ಅದಕ್ಕಿಂತ ಹೆಚ್ಚಾಗಿ ಏನಪ್ಪ ಅಂದರೆ ಮೀನುಗಾರಿಕೆ. ಈ 6 ಹೊಂಡದಲ್ಲಿ 20 ಲಕ್ಷ ನಾವು ಮರಿ ಬಿಟ್ಟಿದ್ದೀವಿ. 20 ಲಕ್ಷದಲ್ಲಿ ನಮಗೆ 30% ಮರಿ ಸಿಗ್ಬೋದು, 30% ಸ್ಪಾನ್ಸ್ ಸಿಗ್ತದೆ. ಅದನ್ನ ಜೊತೆಗೆ ಮರಿ ಜೊತೆಗೆ ಹೊರಗಡೆನೂ 7 ತಿಂಗಳಾದ್ಮೇಲೆ ದಪ್ಪ ಮೀನನ್ನು ಮಾಡಿ ನಾವು ಬರ್ತಕ್ಕಂಥ ರೈತರಿಗೆ, ಫಂಕ್ಷನ್ಗಳಿಗೆ ನಾವು ಇದು ಕೊಡೋಲ್ಲ, ಹೋಲ್ಸೇಲ್ ಕೊಡೋಲ್ಲ, KG ಲೆಕ್ಕದಲ್ಲಿ ಅವ್ರಿಗೂ ಒಂದು ಲಾಭ ಸಿಕ್ಕು ನಮಗೆ ಒಳ್ಳೆಯದಾಗುವಂಥ ಥರದಲ್ಲಿ ನಾವು ಮೀನುಗಾರಿಕೆ ಮಾರಾಟ ಮಾಡ್ತಾ ಇದ್ದೀವಿ. ಇವತ್ತು ಈ ಕೃಷಿಯಿಂದಲೇ ನಾವು ಬದುಕ್ತಾ ಇರೋದು. ಮೀನುಗಾರಿಕೆಯಿಂದ ಸಹಾಯಧನನೂ ಕೊಟ್ಟಿದ್ದಾರೆ ನಮಗೆ. ಇವತ್ತಿನ ಕೇಂದ್ರ ಸರ್ಕಾರ, ಇವತ್ತಿನ ರಾಜ್ಯ ಸರ್ಕಾರ ನಮಗೆ ಎಲ್ಲ ಥರದ ಸವಲತ್ತನ್ನು ಕೊಟ್ಟಿದೆ. ಈ ಕೃಷಿ ಹೊಂಡದ ನೀರನ್ನು ಬಳಸ್ಕೊಂಡು, ಜೊತೆಗೆ ಈ ಮೀನು ಮಾರಾಟ ಆದಮೇಲೆ ಈ ನೀರನ್ನು ಬಳಸ್ಕೊಂಡು ನನ್ನ ಎಲ್ಲ ಜಮೀನಿಗೂ ನಾನು ಅದನ್ನು ಮಾಡ್ಕೊತಾ ಇದ್ದೀನಿ. ಈ ನೀರಲ್ಲಿ ತುಂಬ ಪೌಷ್ಟಿಕಾಂಶ ಇರೋದ್ರಿಂದ ನನ್ನ ಜಮೀನಿಗೆ ಒಳ್ಳೆ ಇದಾಗಿದೆ. ಜೊತೆಗೆ ಇವತ್ತು ಕೆಮಿಕಲ್ಸ್ ಮೆನ್ಯೂರ್ ಏನಿದೆ ಅದನ್ನು ತುಂಬ ಪ್ರಮಾಣದಲ್ಲಿ ತುಂಬ ಕಡಿಮೆ ಮಾಡಿದ್ದೀನಿ. ಇವತ್ತು ಇದನ್ನೇ ನಾವು ಜಾಸ್ತಿ ಇಟ್ಕೊಂಡು ಆದಷ್ಟು ಕಡಿಮೆ ಮಾಡಿ ಇದರಿಂದ ಬರ್ತಕ್ಕಂಥ ಕ್ವಾಲಿಟಿನೇ ಬೇರೆ. ಗೊಬ್ಬರ ಹಾಕಿ ಮೆನ್ಯೂರಾಗಿ ಫರ್ಟಿಲೈಸರ್ಸ್ ಹಾಕಿ ಬೆಳೆದಂಥ ಇದರಲ್ಲಿ ಬರುವಂಥ ಇದೇ ಬೇರೆ, ಕ್ವಾಲಿಟಿ ಬೇರೆ. ರಸಗೊಬ್ಬರ ಈಗ ಇದನ್ನು ಮೀನನ್ನು ಹೊಂದಿದ್ದ ನೀರು ಮತ್ತು ಅದ್ರ ಗೊಬ್ಬರ ಹಾಕಿ ಬರೋದು ಕ್ವಾಲಿಟಿನೇ ಬೇರೆ, ಚೆನ್ನಾಗಿರ್ತದೆ. ಇದರಲ್ಲಿ ತುಂಬ ಹಗಲವಾಗಿ ಬರ್ತದೆ ನಮ್ಮ ರೇಷ್ಮೆ ಎಲೆಗಳು. ಈ ನೀರು ಹಾಕೋದ್ರಿಂದ ರೇಷ್ಮೆ ನಮ್ಗೆ ತುಂಬ ಚೆನ್ನಾಗಾಗ್ತಾ ಇದೆ. ರೇಷ್ಮೆ ಬೆಳೆ ನಾವು ಯಾವತ್ತೂ ಈ ರೇಷ್ಮೆನಲ್ಲಿ ನಂಬಿದ್ದೀವಿ. ರೇಷ್ಮೆ ಒಂದು ಬೆಳೆ ನಮ್ಮ ಕೈ ಕೊಟ್ಟಿಲ್ಲ. ಭಗವಂತ ಒಳ್ಳೇದು ಮಾಡಿದ್ದಾನೆ. ಇವತ್ತು ಆಲ್ರೆಡಿ ನಾವು ಚೆನ್ನಾಗಿದ್ದೀವಿ ಈ ಬೆಳೆಯಿಂದ. ನನ್ನ ಜಮೀನಲ್ಲಿ ಮಾಡ್ತಿರ್ತಕ್ಕಂಥ ಪ್ರತಿಯೊಂದಕ್ಕೂ ಸರ್ಕಾರ ಸಹಾಯಧನ ಕೊಟ್ಟಿದೆ. ಮೀನುಗಾರಿಕೆಯಿಂದ ಬರ್ತಾ ಇದೆ, ಮತ್ತು ಪಶುಸಂಗೋಪನೆಯಿಂದ ಬರ್ತಾ ಇದೆ, ಜೊತೆಗೆ ರೇಷ್ಮೆ ಇಲಾಖೆಯಿಂದ ಬರ್ತಾ ಇದೆ. ಕೊನೆಗೆ ಇದು ಗ್ರಾಮ ಪಂಚಾಯಿತಿ ಕಡೆಯಿಂದ ನಮಗೆ ಎಲ್ಲ ಥರದ ಅನುದಾನ ಕೊಟ್ಟಿದ್ದಾರೆ. ಅನುದಾನ ಎಲ್ಲನೂ ಬಳಸ್ಕೊಂಡಿದ್ದೀವಿ. ಇದನ್ನೆಲ್ಲ ನಮ್ಮ ರೈತರನ್ನ ಬಳಸ್ಕೊಂಡು ಆದಷ್ಟು ಅವ್ರ ಮಕ್ಕಳನ್ನು ಕೃಷಿಕರನ್ನಾಗಿ ಮಾಡಬೇಕು ಅಂತ ನನ್ನ ಆಸೆ ಇದೆ. ನನ್ನ ಹೆಸರು ಮೋಹನ್ ಗೌಡ ಅಂತ ಹೇಳಿ. ನಮ್ಮ ತಂದೆ ಬಂದು ಚಂದ್ರಶೇಖರ್ HS. ನಾನು ನಮ್ಮ ತಂದೆಯವರಿಗೆ 2ನೇ ಮಗ. ನಾನು ಎಜುಕೇಷನಲ್ಲಿ PU ಮತ್ತು ITI ಮಾಡಿದ್ದೆ. ಬಟ್ ಹೊರಗಡೆ ಹೋಗಿ ನಾನು ಫ್ಯಾಕ್ಟ್ರಿಗಳಲ್ಲಿ ದುಡಿಮೆ ಮಾಡಲಿಕ್ಕಾಗಲ್ಲ ಅನ್ನೋ ಉದ್ದೇಶದಿಂದ ನನಗೆ ಹೊರಗಡೆ ಹೋಗಿ ಮಾಡುವಂಥ ಉದ್ದೇಶ ಇಲ್ಲ. ನನಗೆ ಕೃಷಿನೇ ಪೂರಕವಾಗಿ ಒಂದು 4 ಒಡೆಯರು ನಮಗೆ KRS ಕಟ್ಕೊಟ್ಟು ಏನೋ ಒಂದು ಬೆಳಕು ಮಾಡಿಕೊಟ್ಟಿದ್ದಾರೆ. ಆ ಬೆಳಕನ್ನ ನಾವು ಮುಂದುವರ್ಸ್ಕೊಂಡು ಹೋಗುವ ಅಂತೇಳಿ ನಾನು ಈ ಮೀನು ಕೃಷಿ ಹೊಂಡನ ನಾಲ್ವಡಿ ಮೀನು ಮರಿ ಪಾಲನಾ ಕೇಂದ್ರ ಅಂತಲೇ ಹೆಸರಿಟ್ಟಿದ್ದೀನಿ. ಅದೊಂದು ನನಗೆ ಹೆಮ್ಮೆಯ ವಿಚಾರ. ನಮಗೆ ಮೇಜರಾಗಿ ಬಂದು ಮೀನು ಕೃಷಿ ಮತ್ತು ರೇಷ್ಮೆ. ನಾವೇನಪ್ಪ ಅಂತಂದರೆ ಈ 1 ಎಕರೆಯಲ್ಲಿ 5-6 ಹೊಂಡ ಮಾಡ್ಕೊಂಡಿದ್ದೀನಿ. ನಾನು ಇಲ್ಲಿ 5 ದಿನದ ಸ್ಪಾನ್ ಅಂದ್ಬಿಟ್ಟು ನಮಗೆ ಭದ್ರಾವತಿ ಮತ್ತು ಕಬಿನಿ ಮತ್ತು ನುಗ್ಗು ಜಲಾಶಯದಲ್ಲಿ ಕೊಡ್ತಾರೆ. ಅದನ್ನು ನಾನು ಒಂದು 20-25 ದಿವಸ ನಾವು ಸಾಕಾಣಿಕೆ ಮಾಡಿ ಬಂದಂಥ ಮೀನು ಅಂದರೆ 1ರಿಂದ 1.5 ಇಂಚು, ಅಂದರೆ ಗ್ರಾಹಕರು ಯಾವ ಥರ ಡಿಪೆಂಡ್ ಮಾಡ್ತಾರೆ ಅದ್ರ ಮೇಲೆ ಅವ್ರು ಯಾವ ರೀತಿ ಕೇಳ್ತಾರೆ ಅದನ್ನ ಸೈಜ್ನ ಆ ಪ್ರಕಾರ ನಾನು ಸೇಲ್ ಮಾಡ್ತೀನಿ. ಕೋಲಾರ, ಚಿಕ್ಕಬಳ್ಳಾಪುರ, ಗೌರಿಬಿದನೂರು, ಪಿರಿಯಾಪಟ್ಟಣ, ಹುಣಸೂರು, ಟೋಟಲ್ ಎಂಟೈರ್ ಕರ್ನಾಟಕ ಏನದೆ ಒಂದು ದಕ್ಷಿಣ ಪ್ರಾಂತ್ಯ ಇರ್ಬೋದು, ಉತ್ತರ ಪ್ರಾಂತ್ಯ ಇರ್ಬೋದು, ಎಲ್ಲದಕ್ಕೂ ನಾನು ನಮ್ಮ ರೈತರಿದ್ದಾರೆ, ನಮಗೆ ಆದ ರೈತರಿದ್ದಾರೆ. ಫೀಡ್ಬ್ಯಾಕ್ ಚೆನ್ನಾಗಿದೆ. ನಮ್ಮ ಹತ್ರ ಬಂದು ಮೀನು ಮರಿನ ತಗೊಂಡೋಗ್ತಾರೆ. ಮತ್ತು ಜೊತೆಗೇನಪ್ಪ ಅಂತಂದರೆ ನಾನು ಇಷ್ಟು ಏರಿಯಾದಲ್ಲಿ ಒಂದು 20 ಲಕ್ಷ ಸ್ಪಾನು ನಾನು ತಂದು ಬಿಡ್ತೀನಿ.
ಬಿಟ್ಟರೆ ಒಂದು 25-30% ಬಂದರೆ ಅದು ಒಳ್ಳೆ ಇಳುವರಿ ಅಂತ ನಮಗೆ ಸಿಗುತ್ತೆ. ವಾತಾವರಣ ಪೂರಕವಾಗಿ ಎಲ್ಲ ಥರದಲ್ಲೂ ಚೆನ್ನಾಗಿದ್ರೆ, ಬಿತ್ತನೆ ಮರಿ ಕ್ವಾಲಿಟಿ ಎಲ್ಲ ಚೆನ್ನಾಗಿದ್ದರೆ 30% ಇಳು ಬಂದರೆ ಒಂದು 6 ಲಕ್ಷ ಮರಿ ಔಟ್ಪುಟ್ ಬರುತ್ತೆ. ಸರಾಸರಿ ಅವತ್ತಿಗೆ ಒಂದು ಏನು ಮರಿ ಸೈಜ್ ಇರುತ್ತೆ, 1-1.5 ಇಂಚ್ ಫಿಂಗರ್ಲಿಂಗ್ಸ್ ಅಂತ ಹೇಳ್ತೀವಿ, ಅದನ್ನು ನಾವು ಒಂದು 40 ಪೈಸೆಯಿಂದ ಕಮೆನ್ಸ್ ಮಾಡ್ತೀವಿ. ಈಗ ಗೌರಿ ನಾವು ಇಲ್ಲಿ ಬಂದು ಮೇಜರಾಗಿ ಸಾಕುವಂಥದ್ದು ಕಟ್ಲಾ, ರೋವು, ಗೌರಿ ಮತ್ತು ಮೃಗಾಲ್ ಅಂತೇಳಿ ಗ್ರಾಸ್ ಕಾರ್ಪ್ ಸಾಕ್ತೀವಿ. ಮತ್ತು ಈಗ ಕಲ್ಕಟ್ಟದಿಂದನೂ ಕೂಡ ನಮ್ಮ ಗ್ರಾಹಕರ ಒತ್ತಾಯದ ಮೇರೆಗೆ ರೂಪ್ಚಂದ್ ಅಂತ ಬರುತ್ತೆ, ಅದನ್ನು ಕೂಡ ತರಿಸ್ಕೊಂಡು ನಾವು ರೇರ್ ಮಾಡ್ತಿದ್ದೆ. ಅದು ಅಂದರೆ ಈಗ ರೂಪ್ಚಂದ್ ಅಂತಂದರೆ ಏನಪ್ಪ ಅಂತಂದರೆ, ಈಗ ಕೃಷಿ ಹೊಂಡಗಳಿಗೆ ಜಾಸ್ತಿ ಮೂಮೆಂಟ್ ಇದೆ, ಎಲ್ಲ ಫಂಕ್ಷನ್ ಆರ್ಡ್ರ್ಗಳಿಗೂ ಅದನ್ನೇ ಕೇಳ್ತಾ ಇರೋದ್ರಿಂದ ಅದನ್ನು ಕೂಡ ನಾವು ತರಿಸಿ ನಾವು ರೇರ್ ಮಾಡ್ತೀವಿ. ಈಗ ಮೇಜರಾಗಿ ಏನಪ್ಪ ಅಂದರೆ ನಮ್ಮ ಇಂಡಿಯನ್ ಮೇಜರ್ ಕ್ರಾಪ್ಗಳೇನು ಬರುತ್ತೆ ನಮಗೆ, ನಮ್ಮ ಫಿಶರಿಲಿ ಕಟ್ಲಾ, ರೋವು, ಗೌರಿ ಮತ್ತು ಮೃಗಾಲು, ಈ ಮರಿಗಳನ್ನ ನಾವು ಒಂದು 40-45 ಪೈಸಕ್ಕೆ, ಲಕ್ಷಕ್ಕೆ, 1000ಕ್ಕೆ 450 ರೂಪಾಯಿನಂಗೆ ನಾವು ಮಾರಾಟ ಮಾಡ್ತೀವಿ. ನಮಗೊಂದು 30% ಔಟ್ಪುಟ್ ಬಂದರೆ ಒಂದು 20 ಲಕ್ಷದಲ್ಲಿ ಒಂದು 3 ಲಕ್ಷ ರೂಪಾಯಿ ತನಕನೂ ನಮಗೆ ಅರ್ನಿಂಗ್ ಇದೆ. ಅದರಲ್ಲಿ ನಾವು ಮೀನು ಮರಿಗೆ ಲಕ್ಷಕ್ಕೆ 1,500 ರೂಪಾಯಿನಂಗೆ ನಾವು ರಾಜ್ಯ ಸರ್ಕಾರ ಮೀನು ಮರಿ ಇಲಾಖೆ ಕಡೆಯಿಂದ ನಾವು ತಗೊಂಡನ್ನ ನಾವು ಖರೀದಿ ಮಾಡ್ತೀವಿ. ನಮಗೆ ಸರ್ಕಾರದಿಂದ ಪುನಃ 1 ಲಕ್ಷಕ್ಕೆ 800-900 ರೂಪಾಯಿ ಥರ ರಿಟರ್ನ್ ನಮಗೆ ಸಬ್ಸಿಡಿ ಕೂಡ ನಮಗೆ ಸರ್ಕಾರ ಕೊಡುತ್ತೆ. ನಾನು ಹೇಳೋದು ಇಷ್ಟಪಡೋದು ಏನಂದರೆ, ಯುವ ರೈತರು ಮೀನು ಕೃಷಿಗೆ ವಾಲಿ, ಮೀನು ಮತ್ತು ರೇಷ್ಮೆ. ನಿಮಗೆ ನೀರು ಅಂತ ಪೂರಕವಾಗಿ ಯಥೇಚ್ಛವಾಗಿ ನೀರು ಸಿಗ್ತಾಯಿತ್ತು, ನಿಮ್ಮ ಗದ್ದೆಗಳಲ್ಲಿ ನೀರು ನಿಲ್ಲುತ್ತೆ ಅಂತಂದರೆ ಒಂದು ಹೊಂಡ ಮಾಡ್ಕೊಳ್ಳಿ, ಒಂದು 100x100 ಇಲ್ಲ ಒಂದು 10 ಕುಂಟೆಗೆ ಒಂದು ಹೊಂಡ ಮಾಡ್ಕೊಳ್ಳಿ, ಮೀನು ಮರಿ ಪಾಲನೆ ಮಾಡಿ, ಒಳ್ಳೆ ಆದಾಯ ಇದೆ. ಏನು ಬೆಳಗ್ಗೆಯಿಂದ ಸಂಜೆ ತನಕ ದುಡಿಯುವಂಥ ಕೆಲಸ ಏನಿಲ್ಲ. ತುಂಬ ಜನ ಬರ್ತಾ ಇದ್ದಾರೆ ಮೀನುಗಾರಿಕೆಗೆ, ತುಂಬ ಆಸಕ್ತಿ ಆಗವ್ರೆ. ಯಾಕೆ ಅಂದರೆ ಈ ರಿಟರ್ನ್ಸ್ ಹಂಗೈತೆ. ಬೇಡಿಕೆ ಒಂದು ಈ ಮಳೆಗಾಲದಲ್ಲಿ ಅಪ್ ಟು ಮೇಯಿಂದ ನವಂಬರ್-ಡಿಸೆಂಬರ್ ತನಕ ಮೀನು ಮರಿ ಖರೀದಿ ಮಾಡ್ತಾರೆ. ಅದಾದಮೇಲೆ ಹೊಂಡಗಳು ಖಾಲಿ ಉಳ್ಕೋಬಾರ್ದು ಅಂತ ನಮಗೆ ನೀರು ನಿಲ್ಲುವಂಥ ಪ್ರದೇಶಗಳೇನು ಮಾಡ್ತೀವಿ, ಅದನ್ನು ನೀರು ನಿಲ್ಲಿಸ್ಕೊಳ್ತೀವಿ, ಅಲ್ಲಿ ದಪ್ಪ ಮೀನು ಸಾಕಾಣಿಕೆ ಮಾಡ್ತೀವಿ. ನಾವು ಆ ಉಳಿಕೆ ಏನು ತಿಂಗಳೈತೆ 6 ತಿಂಗಳಾದಮೇಲೆ ದಪ್ಪ ಮೀನನ್ನ ಸಾಕಾಣಿಕೆ ಮಾಡಿ ನನ್ನದೇ ಒಂದು ಮೀನು ಮರಿ ಮಾರಾಟ ಕೇಂದ್ರ ಐತೆ, M&M's ಅಂತ ಹೇಳ್ಬಿಟ್ಟು ಮೀನು ಮರಿ ಮಾರಾಟ ಕೇಂದ್ರ ಐತೆ, ನಮ್ಮ ಚನ್ನಪ್ಪನದೊಡ್ಡಿ ಸರ್ಕಲ್ ಅಂತಿದೆ, ಅಲ್ಲೊಂದು ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ರೇಷ್ಮೆ ಕೃಷಿ, ಒಂದು 2 ಎಕರೆ ರೇಷ್ಮೆ ಮಾಡ್ತಾಯಿದ್ದೀನಿ. ತಿಂಗಳಿಗೆ ವರ್ಷಕ್ಕೆ ಒಂದು 5-6 ಬ್ಯಾಚು ನಾನು ಸಾಕಾಣಿಕೆ ಮಾಡ್ತೀನಿ. ಅದರಲ್ಲಿ ಒಂದು 2-2.25 ಕ್ವಿಂಟಲ್ ಅಂತೂ ರೇಷ್ಮೆ ಉತ್ಪಾದನೆ ಮಾಡ್ತಾಯಿದ್ದೀನಿ. ರೇಷ್ಮೆ ಕೂಡ ಒಳ್ಳೆ ರೇಟ್ ಇದೆ, ಸರಾಸರಿ ಒಂದು 600 ರೂಪಾಯಿಗೆ ಹೋದ್ರೂ ಏನು ಲಾಸ್ ಆಗೋಲ್ಲ ರೇಷ್ಮೆ. ಹಾಗಾಗಿ ಒಂದು ಖುಷಿ ವಿಚಾರ ಏನಪ್ಪ ಅಂತಂದರೆ, ಇದು ನಮಗೆ ಒಂದೇನೋ ಈಗ ಹೊರಗಡೆ ಹೋಗಿ ಜಾಬ್ ಮಾಡೋದಕ್ಕಿಂತ ನಮ್ಮ ಜಮೀನು, ಬಟ್ ಏನಪ್ಪ ಅಂದರೆ ಒಂದು ಆಸ್ತಿ ಅಂದರೆ ಏನಪ್ಪ ಅಂದರೆ ಜಮೀನು ಇರಬೇಕು. ಜಮೀನಿದ್ದು ಮಾಡಿದ್ರೆ ಅದು ತುಂಬ ಅನುಕೂಲ. ನಮ್ಮ ಸ್ಥಳೀಯವಾಗಿ ನಮ್ಗೆ ಜಮೀನಿದ್ರೆ ಮಾಡಿದ್ರೆ ತುಂಬ ಅನುಕೂಲ. ಹಾಗಾಗಿ ನನ್ನ ಯುವಕ ಮಿತ್ರರು ಎಲ್ಲರೂ ಕೃಷಿಗೆ ವಾಲಿ, ಮೀನು ಕೃಷಿ ಇರ್ಬೋದು, ರೇಷ್ಮೆ ಕೃಷಿಗೆ ನೀವು ಬರಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಇನ್ನಷ್ಟು ಕೃಷಿ ತಾಂತ್ರಿಕ ಮಾಹಿತಿ ಮತ್ತು ಸಲಹೆಗಳಿಗೆ ಕೃಷಿ ಯೂಟ್ಯೂಬ್ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.